ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆ, ಗುರುಗಳೇ ನನ್ನ ಗಂಡನನ್ನು ನಾನು ಹದ್ಬಸ್ತಲ್ಲಿ ಇಟ್ಕೊಳ್ಳೋದು ಹೇಗೆ? ನಾನು ಹೇಳ್ದಂಗೆ ಕೇಳ್ಕೊಂಡಿರಬೇಕು, ಆ ರೀತಿ ಏನಾದರೂ ಒಂದು ಐಡಿಯಾ ಕೊಡಿ, ಹೆಸರು ಬೇಡ, ಊರು ಬೇಡ. ಮತ್ತು ಕೆಲವರು, ಗುರುಗಳೇ ನೀವು ವಶೀಕರಣ ಮಾಡ್ತೀರಾ, ನಮಗೆ ವಶೀಕರಣ ಮಾಡಿಕೊಡಿ, ವಶೀಕರಣದ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಈ ಎರಡೂ ಪ್ರಶ್ನೆಗಳಿಗೂ ಉತ್ತರಗಳನ್ನು ಕೊಡೋದಕ್ಕೆ ಬಯಸ್ತೀನಿ. ಮೊದಲನೇ ಪ್ರಶ್ನೆಗೆ, ಸ್ನೇಹಿತರೆ ಗಂಡನನ್ನು ಹೇಗೆ ಅದ್ಬಸ್ತಲ್ಲಿ ಮಾಡ್ಕೊಳ್ಬೇಕು, ಗಂಡನನ್ನು ನಾನು ಹೇಳ್ದಂಗೆ ಅವನು ಹೇಗೆ ಕೇಳಬೇಕು? ವಾಹ್, ಸೂಪರ್! ಖಂಡಿತವಾಗಲೂ ಯಾರ್ಯಾರು ಈ ರೀತಿ ಪ್ರಶ್ನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇದೆ, ಇದಕ್ಕೆಲ್ಲ ಉತ್ತರ ಬೇಕು ಅನ್ನೋರು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಖಂಡಿತವಾಗ್ಲೂ ಉತ್ತರ ಸಿಗುತ್ತೆ. ನಿಮಗೆ ಗಂಡನ ಅವಶ್ಯಕತೆ ಇಲ್ಲ, ನೀವು ಯಾವುದಾದ್ರೂ ಒಂದು ನಾಯಿ ತಂದು ಸಾಕೊಳ್ಳಿ, ಖಂಡಿತವಾಗ್ಲೂ ನೀವು ಹೇಳ್ದಂಗೆ ಕೇಳ್ಕೊಂಡಿರುತ್ತೆ. ಆ ನಾಯಿ ಅದ್ಬಸ್ತಲ್ಲಿರುತ್ತೆ. ನೀವು ಕುಂತ್ಕೊಂಡ್ರೆ ಕುಂತ್ಕೊಳ್ಳುತ್ತೆ, ನಿಂತ್ಕೊಂಡ್ರೆ ನಿಂತ್ಕೊಳ್ಳುತ್ತೆ. ಯಾಕೆಂದರೆ ನಿಮಗೆ ಈ ರೀತಿ ಥಾಟ್ ಬಂದಿದೆ ಅಂತಂದರೆ ರಿಯಲಿ ಗ್ರೇಟ್, ಹ್ಯಾಟ್ಸ್ ಆಫ್ ಯು. ಯಾರಿಗೆ ಊರು ಬೇಡ, ಹೆಸರು ಬೇಡ. ಯಾಕೆಂದರೆ ಇಂಥ ಕಂತ್ರಿ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಬಯಸೋರು ಯಾರು ಕೂಡ ಅವರ ಅಸ್ತಿತ್ವ ಇರೋದಿಲ್ಲ, ಅವ್ರಿಗೆ ಕುಲ ಗೋತ್ರ ಏನೂ ಇರೋದಿಲ್ಲ. ಈ ಕೆಲವೊಂದು ಕಳ್ತನದ ಗಾಡಿಗಳಿಗೆ ಬೆಲೆ ಇಲ್ಲ. 1,00,000 ಗಾಡಿ ಅಂದರೆ ಒಂದು 30,000 ರೂಪಾಯಿ ಕೊಡ್ತೀಯಾ ಅಂತಾರೆ. ಯಾಕೆಂದರೆ ಅದಕ್ಕೆ ಅಪ್ಪ ಅಮ್ಮ ಇಲ್ಲ. ಅಪ್ಪ ಅಮ್ಮ ಅಂದರೆ ಡಾಕ್ಯುಮೆಂಟ್ಸ್ ಇಲ್ಲ. ಕೆಲವರು ಕಲಾವಿದರು ಪೇಂಟಿಂಗ್ ಬರೆದಿರ್ತಾರೆ, ಕೆಳಗಡೆ ಸೈನೇ ಹಾಕಿರಲ್ಲ. ಇದಕ್ಕೆಲ್ಲ ಏನಂದರೆ ಅನ್ನೋನ್ ಆರ್ಟಿಸ್ಟ್ ಅಂತ ಹಾಕಿರ್ತಾರೆ. ಕೆಲವರು ಅನಾಥ ಮಕ್ಕಳಿರ್ತಾರೆ, ಇವ್ರಿಗೆ ಅಪ್ಪ ಅಮ್ಮನೇ ಇಲ್ಲ. ಆದ್ದರಿಂದ ಇಂಥವ್ರಿಗೂ ಕೂಡ ಅಷ್ಟೇ, ಪ್ರಶ್ನೆ ಕಂತ್ರಿ ಪ್ರಶ್ನೆ ಅಂತ ಗೊತ್ತು ಅವ್ರಿಗೆ, ಅದಕ್ಕೋಸ್ಕರ ಊರು ಬೇಡ, ಹೆಸರು ಬೇಡ ಅಂತ ಹಾಕಿರ್ತಾರೆ. ಸ್ನೇಹಿತರೆ, ಒಬ್ಬ ಮನುಷ್ಯ ಅವನಿಗೆ ಮರ್ಯಾದೆ ಕೊಡಲಿಲ್ಲ ಅಂದರೆ, ಅವನು ಮನುಷ್ಯ ಆಗಿ ಇನ್ನೊಬ್ಬ ಮನುಷ್ಯನ ಅಷ್ಟು ಕೀಳಾಗಿ ಕಾಣ್ತಾನೆ ಅಂದರೆ, ಆತನ ಒಂದು ಮನಸ್ಥಿತಿ, ಆಕೆಯ ಒಂದು ಮನಸ್ಥಿತಿ ಹೇಗಿರ್ಬೋದು? ಕೆಲವೊಬ್ಬರು ಗಂಡು ಮಕ್ಕಳು ಕೇಳ್ತಾರೆ, ಅವ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ, ಆದರೆ ಇದುವರೆಗೂ ನನಗೆ ಯಾರೂ ಆ ರೀತಿ ಕೇಳಲಿಲ್ಲ. ಹೆಣ್ಣುಮಕ್ಕಳು ಇದನ್ನು ಸುಮಾರು ಜನ ಕೇಳಿದ್ದಾರೆ. ಆದ್ದರಿಂದ ನಿಜವಾಗ್ಲಮ್ಮ, ಯಾರ್ಯಾರು ಗಂಡನ್ನು ಅದ್ಬಸ್ತಲ್ಲಿ ಇಟ್ಕೊಳ್ಬೇಕು, ನಾನು ಹೇಳ್ದಂಗೆ ಕೇಳಬೇಕು ಅಂತ ಅಂದ್ಕೊಳ್ತಿರೋ, ದಯಮಾಡಿ ನಿಮ್ಮಂಥವ್ರಿಗೆ ಮದುವೆ ಆಗೋ ಅವಶ್ಯಕತೆ ಇಲ್ಲ. ನೀವು ನಾಯಿ ತಂದು ಸಾಕ್ಕೊಂಡ್ರೆ ಅಥವಾ ನಾಯಿನೇ ಗಂಡನನ್ನಾಗಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಹೇಳ್ದಂಗೆ ಕೇಳ್ಕೊಂಡಿರೋಂತಹ ಪ್ರಾಣಿ. ಅದು ಮನುಷ್ಯ ಅಲ್ಲ, ಪ್ರಾಣಿಯಾಗಿರೋರು ಮಾತ್ರ ಈ ರೀತಿ ಮಾಡ್ತಾರೆ. ಅದೇ ನಿನ್ನ ಗಂಡನೇ ನನ್ನ ಹೆಂಡತಿ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ಹದ್ಬಸ್ತಲ್ಲಿ ಹೇಗೆ ಇಟ್ಕೊಳ್ಳೋದು ಅಂತ ಕೇಳಿದ್ರೆ, ನಾನೇನಾದರೂ ಅವನಿಗೆ ಉತ್ತರ ಕೊಟ್ಟರೆ ನೀನು ಸುಮ್ಮನೆ ಇರ್ತೀಯಾ? ಸ್ನೇಹಿತರೆ, ನಿಜವಾಗ್ಲೂ ಈಗಿನ ಒಂದು ಜನ್ರೇಷನ್ ಪ್ರಕಾರವಾಗಿ ಮದುವೆ ಅನ್ನೋದ್ರ ಅರ್ಥ ಗೊತ್ತಿಲ್ಲ. ಸಾಕಷ್ಟು ಜನಕ್ಕೆ ದಾಂಪತ್ಯ ಅಂದರೆ ಏನು ಗೊತ್ತಿಲ್ಲ, ಜೀವನ ಅಂದರೆ ಏನು ಗೊತ್ತಿಲ್ಲ. ಮಕ್ಕಳಿಗೂ ಗೊತ್ತಿಲ್ಲ, ದೊಡ್ಡವ್ರಿಗೂ ಗೊತ್ತಿಲ್ಲ, ಅಪ್ಪ ಅಮ್ಮಂಗೂ ಗೊತ್ತಿಲ್ಲ. ಎಲ್ಲ ಅಪ್ಪ ಅಮ್ಮಂದಿರು ಮಕ್ಕಳು ವಯಸ್ಸಿಗೆ ಬಂದಿದ ತಕ್ಷಣ ಮದುವೆ ಮಾಡಿಬಿಡ್ಬೇಕು. ಒಳ್ಳೆ ಚೌಲ್ಟ್ರಿ ನೋಡ್ತಾರೆ, ಒಳ್ಳೆ ಒಡವೆಗಳನ್ನು ತಗೊಂಡು ಬರ್ತಾರೆ, ಒಳ್ಳೆ ಬಟ್ಟೆ ನೋಡ್ತಾರೆ, ವೆಡ್ಡಿಂಗ್ ಕಾರ್ಡ್ ಯಾವ ಥರ ಇರ್ಬೇಕು ಸೆಲೆಕ್ಷನ್ ಮಾಡ್ತಾರೆ, ಊಟಕ್ಕೆ ಏನೇನು ಬೇಕು ಮೆನು ನೋಡ್ತಾರೆ, ಯಾವ ಜಾಗದಲ್ಲಿ ಮದುವೆ ಮಾಡಬೇಕು ಅದನ್ನು ನೋಡ್ತಾರೆ. ಆದರೆ ಇದೆಲ್ಲ ಅನಾವಶ್ಯಕ. ಇದರಿಂದ ನಯಾ ಪೈಸದ ಉಪಯೋಗ ಇಲ್ಲ. ಒಂದು ಗಂಡು ಹೆಣ್ಣು ಕಡಿಮೆ ಅಂದರೂ ಒಂದು 30 ವರ್ಷ ಜೊತೆಲಿರ್ತಾರೆ. 40 ವರ್ಷ, 50 ವರ್ಷ, 70 ವರ್ಷ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಂಡವರು ನೋಡಿದ್ದೀನಿ. ಸೊ ಇದನ್ನು 30 ವರ್ಷ ಜೊತೆಲಿರಬೇಕಾದ್ರೆ ಹೇಗೆ ಬದುಕಬೇಕು, ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಹೇಗೆ ಹೊಂದಾಣಿಕೆ ಆಗಬೇಕು, ಇದನ್ನು ಯಾರೂ ಹೇಳ್ಕೊಡಲ್ಲ. ವೆಡ್ಡಿಂಗ್ ಕಾರ್ಡನ್ನು ನೋಡ್ತಾರೆ, ಬಟ್ಟೆಗಳನ್ನು ನೋಡ್ತಾರೆ. ಇದೆಲ್ಲ ಯಾರಿಗೆ ಬೇಕು? ಇದೆಲ್ಲ ಆಡಂಬರ, ಶೋಕಿ ಅಷ್ಟೇ. ಹಬ್ಬದ ರೀತಿ ಆಚರಣೆ ಮಾಡ್ತೀರ, ಮುಗಿದೋಗುತ್ತೆ. ಆದರೆ ಜೀವನ ಹಬ್ಬ ಅಲ್ಲ. ಜೀವನವನ್ನು ನಾವು ಸಾಗಿಸ್ಬೇಕಾಗತ್ತೆ.
ಆ ಸಾಗಿಸೋದಕ್ಕೆ ಅಯ್ಯೋ ರಾಮ ಕಷ್ಟ ಅಂದ್ಕೊಂಡು ತಲೆಗೆ ಹೊಡ್ಕೊಂಡು ಕೊರ್ಕೊಂಡು ಮರ್ಕೊಂಡು ಜೀವನ ಸಾಗಿಸಿದ್ರೆ ಖಂಡಿತವಾಗ್ಲೂ ಸಾಗೋದಿಲ್ಲ. ಅದನ್ನು ಜೀವನ ಅನ್ನಲ್ಲ, ನರಕ ಅಂತಾರೆ. ಸೊ ಇದೇ ಜೀವನವನ್ನು ಅಂತಿಮದ ಉಸಿರುವರೆಗೂ ಹೇಗೆ ನಾವು ಎಂಜಾಯ್ ಮಾಡಬೇಕು, ಹೇಗೆ ನಾವು ಆಸ್ವಾದಿಸಬೇಕು, ನಾವು ಬೆಳೆದು ಇನ್ನೊಬ್ಬರನ್ನು ಹೇಗೆ ಬೆಳೆಸಬೇಕು, ಬೇರೆಯವ್ರನ್ನ ಬಿಟ್ಬಿಡಿ, ನಮ್ಮ ಮನೆ, ನಾನು, ನನ್ನ ಹೆಂಡತಿ, ಮಕ್ಕಳು, ನಮ್ಮ ಕುಟುಂಬ ಪರಿವಾರವನ್ನು ಹೇಗೆ ನಾವು ನಂದಾಗೋಕುಲವನ್ನಾಗಿ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ಯಾರು ನಿಮಗೆ ಮಾತಾಡೋದಿಲ್ಲ, ಇದ್ರ ಬಗ್ಗೆ ಹೇಳ್ಕೊಡೋದಿಲ್ಲ. ಅಕಸ್ಮಾತ್ ಹೇಳಿದ್ರೂ ಮಾತಾಡಿದ್ರೂ ಅದನ್ನು ಯಾರು ಕೇಳೋರಿಲ್ಲ. ಕೇಳಿಸ್ಕೊಂಡವ್ರು ಯಾರಿಗೂ ಅರ್ಥ ಆಗಲ್ಲ, ಅರ್ಥ ಆದರೂ ಕೂಡ ಯಾರಿಗಾದರೂ ಅದನ್ನು ಅಳವಡಿಸ್ಕೊಳಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಎಲ್ಲರಿಗೂ ಕಂಫರ್ಟೇಬಲ್ ಝೋನ್ ಬೇಕು. ತನ್ನ ಇಚ್ಛೆ ಬಂದಂತಹ ರೀತಿ ನೀತಿಯಲ್ಲೇ ಬದುಕಬೇಕು. ಅವನ ಮನಸ್ಥಿತಿ ಯಾವುದನ್ನು ಸುಖ ಅನಿಸುತ್ತೆ, ಯಾವುದು ಅವನಿಗೆ ಸಂತೋಷ ನೀಡುತ್ತೆ, ಯಾವುದು ಅವನಿಗೆ ಖುಷಿ ಕೊಡುತ್ತೆ, ಅದರಲ್ಲಿ ಅವನು ಬದುಕೋದಕ್ಕೆ ಇಚ್ಛೆ ಪಡ್ತಾನೆ. ಈ ನಿಬಂಧನೆಗಳು, ರೀತಿ ನೀತಿಗಳು, ವಿಧಿವಿಧಾನಗಳು ಇದೆಲ್ಲ ಅವನಿಗೆ ರುಚಿಸೋಲ್ಲ. ಯಾಕೆಂದರೆ ಎಲ್ಲರಿಗೂ ಸಿಹಿನೇ ಬೇಕು, ಕಹಿ ಯಾರಿಗೂ ಬೇಡ. ಸೊ ಎಲ್ಲರಿಗೂ ನಾನ್ ವೆಜ್ಜೇ ಬೇಕು, ವೆಜ್ ಯಾರಿಗೂ ಬೇಡ. ವೆಜ್ ಬೇಕು, ಏನೋ ಒಂದು ಹಪ್ಪಳ ಉಪ್ಪಿನಕಾಯಿ ತಿಂದಂಗೆ, ಆದರೆ ನಾನ್ ವೆಜ್ ಕೆಲವರು ದಿನನಿತ್ಯ ನಾನ್ ವೆಜ್ ತಿನ್ನೋರಿದ್ದಾರೆ. ಈ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೆ ನಾಲ್ಗೆಗೆ ರುಚಿ ರುಚಿಯಾಗಿರಬೇಕು, ಅವನಿಗೆ ಇಷ್ಟ ಬಂದಂತಹ ಶಬ್ದಗಳು ಕೇಳ್ತಾ ಇರಬೇಕು, ಅವನಿಷ್ಟ ಬಂದಂಥದ್ದನ್ನೇ ನೋಡ್ತಾ ಇರಬೇಕು. ಅವನಿಗೆ ಎಲ್ಲವೂ ಕೂಡ ಹಿಂಗೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಏನೇನು ಸಿಗಬೇಕು ಎಲ್ಲವೂ ಸಿಗ್ತಾ ಇರಬೇಕು. ಆದರೆ ಕಷ್ಟಪಡೋದಕ್ಕೆ ಮಾತ್ರ ಯಾರಿಗೂ ಇಷ್ಟ ಇಲ್ಲ. ಎಲ್ರಿಗೂ ಶ್ರೀಮಂತರು ಆಗೋದಕ್ಕೆ ಆಸೆ, ಆದರೆ ಯಾರು ದುಡಿಯಲ್ಲ, ಯಾರು ಕಷ್ಟಪಡಲ್ಲ. ಎಲ್ರಿಗೂ ಹೊಗಳಿಸ್ಕೊಳ್ಳೋಕೆ ಆಸೆ, ಆದರೆ ಇವ್ರು ಯಾರಿಗೂ ಹೊಗಳಲ್ಲ, ಇವ್ರು ಕೇವಲ ಬೈಯೋದು, ಇನ್ನೊಬ್ಬರನ್ನ ಹೀಯಾಳಿಸೋದು, ಕಾಲೆಳೆಯೋದೇ ಮಾಡ್ತಾ ಇರ್ತಾರೆ. ಇವ್ರಿಗೆ ಮಾತ್ರ ಎಲ್ಲರೂ ಹೊಗಳಬೇಕು, ಗೌರವ ಕೊಡಬೇಕು. ಪ್ರತಿಯೊಬ್ಬ ಮನುಷ್ಯನಿಗೆ ಆಕೆ ಮನಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳಿ. ನನ್ನ ಗಂಡ ಹದ್ಬಸ್ತಲ್ಲಿರ್ಬೇಕು, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ. ಯಾವ ಮನುಷ್ಯ ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ? ನೀವು ಗಂಡನ್ನ ಬೇಕಾದ್ರೆ ಖರೀದಿ ಮಾಡಿ, ಒಂದಷ್ಟು ದುಡ್ಡು ಕೊಟ್ಬಿಟ್ಟು, ಹೆಣ್ಮಕ್ಳು ಏನಾದರೂ ಶ್ರೀಮಂತರಾಗಿದ್ದರೆ ಅವನನ್ನು ಕರ್ಕೊಂಬನ್ನಿ. ನಿಮ್ಮ ಹತ್ರ 1 ವರ್ಷ ಇರ್ತಾನೆ, 2 ವರ್ಷ ಇರ್ತಾನೆ, 3 ವರ್ಷ ಇರ್ತಾನೆ. ದುಡ್ಡು ಕೊಟ್ಟು ನೀವು ಮದುವೆ ಆಗಿದ್ರು ಕೂಡ ನಾಯಿ ಥರ ಇರಬೇಕು ಅಂತ ಅಗ್ರಿಮೆಂಟ್ ಬರೆಸ್ಕೊಂಡು ಬಂದಿದ್ರು ಕೂಡ ಒಂದು 3 ವರ್ಷದಲ್ಲಿ ಅವನು ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ಅವ್ನು ನಿಮ್ಮನ್ನು ಬಿಟ್ಬಿಟ್ಟು ಓಡೋಗ್ಬಿಡ್ತಾನೆ, ಇಲ್ಲ ಸತ್ತೋಗ್ಬಿಡ್ತಾನೆ, ಇಲ್ಲ ನಿಮ್ಮನ್ನೇನಾದರೂ ಮಾಡಿಬಿಡ್ತಾನೆ. ಇಲ್ಲಾಂದರೆ ಖಂಡಿತವಾಗ್ಲೂ ಇದು ಶಾಶ್ವತವಾಗಿರೋದಕ್ಕೆ ಸಾಧ್ಯವಿಲ್ಲ. ಒಬ್ಬ ಮನುಷ್ಯನಿಗೆ ಒಬ್ಬ ಮನುಷ್ಯ ಬೆಲೆ ಕೊಡಬೇಕು, ಗೌರವ ಕೊಡಬೇಕು, ಪ್ರೀತಿಸಬೇಕು. ಇದು ಪ್ರೀತಿ, ಗೌರವ, ಬೆಲೆ ಇದೆಲ್ಲ ಒನ್ವೇ ಅಲ್ಲ, 2 ವೇ ಇದು. ಅವನು ಮಾತ್ರ ನಾಯಿ ಥರ ಇರಲಿ, ನಾನು ಮಾಲೀಕನ ಥರ ಇರ್ತೀರಿ, ಆ ರೀತಿ ಆಗೋದಿಲ್ಲ. ಅವನು ನಾಯಿ ಆದರೆ ನೀವು ನಾಯಿ ಆಗಬೇಕು, ಅವನು ಕತ್ತೆ ಆದರೆ ನೀವು ಕತ್ತೆ ಆಗಬೇಕು. ಅವಾಗ ಮಾತ್ರನೇ ಜೋಡೆತ್ತು ಅಂತ ಕರೀತಾರೆ. ಅಂದರೆ ಜೀವನದ ಬಂಡಿ ಸಾಗೋದು ಆಗ ಮಾತ್ರ. ಯಾಕೆ ಈ ರೀತಿ ತಿಕ್ಕಲ್ ಥರ ಪ್ರಶ್ನೆಗಳನ್ನು ಕೇಳ್ತೀರಾ? ಅದಾದ ನಂತರ ಯಾಕೆ ಈ ರೀತಿ ತಿಕ್ಕಲ್ ಥರ ಆಲೋಚನೆಗಳನ್ನು ಮಾಡ್ತೀರಾ? ನಿಜವಾಗ್ಲೂ ಇದು ಸಾಧ್ಯವಿದೆಯಾ? ಗಂಡನಿಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಬೆಲ್ಟ್ ಹಾಕ್ಬಿಟ್ಟು, ಚೈನ್ ಹಾಕ್ಬಿಟ್ಟು, ಏಯ್ ಕುರೋ ಬೈಲ್ ತಿನ್ನು ಕುತ್ಕೋ, ಕೆಳಗಡೆ ಮೂಸು, ಎದ್ದು ನಿಂತ್ಕೋ, 2 ಕಾಲಲ್ಲಿ ನಿಂತ್ಕೋ, ಕೈಯಲ್ಲಿ ನಿಂತ್ಕೋ. ಈ ರೀತಿ ಮಾಡಿದ್ರೆ ಒಬ್ಬ ಮನುಷ್ಯನಿಗೆ ಏನು ಬೆಲೆ ಇರುತ್ತೆ? ಹಿಂದಿನ ಕಾಲದಲ್ಲಿ ಜೀತದಾಳು ಅಂತ ಮಾಡಿಸ್ಕೊಳ್ತಾ ಇದ್ರು. ಯಾರ್ಯಾರು ಸಾಲ ತಗೊಂಡಿದ್ರು ಅವ್ರಿಗೆ ಕಾಲಿಗೆ ಚೈನ್ ಹಾಕ್ಬಿಟ್ಟು ಕೆಲಸ ಮಾಡಿಸ್ಕೊಳ್ತಾ ಇದ್ರು. ಯಾವಾಗ ಸಾಲ ತೀರುತ್ತೆ ಅವಾಗ ಚೈನ್ ಬಿಚ್ಚುತ್ತಾ ಇದ್ರು. ಆ ರೀತಿ ಈಗಿನ ಕಾಲದಲ್ಲೂ ಕೂಡ ಗಂಡನ್ನು ಈ ರೀತಿ ಮಾಡ್ಕೊಳ್ಬೇಕು ಅಂತಹ ಹೆಂಡತಿ ಇದ್ದಾಳೆ, ಆಲೋಚನೆ ಮಾಡ್ತಾ ಇದ್ದಾಳೆ. ಬಾ ಏನು ಅದ್ಭುತ! ಹೆಣ್ಣು ಮಕ್ಕಳಿಗೂ ಕೂಡ ಸರಿಸಮಾನವಾಗಿ ಸ್ಥಾನಮಾನವನ್ನು ಕೊಡಬೇಕು ಅಂಥೇಳಿ ಸ್ವತಂತ್ರ ಬಂದಾಗಲಿಂದನೂ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಫ್ರೀಡಮ್ ಸಿಕ್ಕಿದೆ. ಆ ಫ್ರೀಡಮ್ನ ಈ ರೀತಿ ದುರುಪಯೋಗ ಪಡಿಸ್ಕೊಳ್ಳೋದಕ್ಕಲ್ಲಮ್ಮ. ಆ ಫ್ರೀಡಮ್ನ ನಾವು ಸಮಾನಾರ್ಥಕವಾಗಿ ಸಮಸ್ಥಿತಿಯಲ್ಲಿ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಇಬ್ಬರು ಒಂದೇ ರೀತಿ ಬದುಕಬೇಕು. ಯಾವ ರೀತಿ ಅಂದರೆ ಇಬ್ಬರು ಸೇರಿ ಏನನ್ನಾದರೂ ಸಾಧನೆ ಮಾಡಿ, ಇಬ್ಬರು ಸೇರಿ ಗುರಿಯನ್ನು ಮುಟ್ಟಿ ಯಶಸ್ಸು ಕೀರ್ತಿ ಗಳಿಸಿ ಈ ರೀತಿ ಉಪಯೋಗಿಸ್ಕೊಳ್ಬೇಕೇ ಹೊರತು ಅವನು ಗುಲಾಮಗಿರಿ ಆಗಿ ನನ್ನ ಜೊತೆ ಗುಲಾಮನ ಥರ ಇರಲಿ, ಅವನು ನನ್ನ ಹೇಳ್ದಂಗೆ ನಾನು ಕಾಲಲ್ಲಿ ತೋರಿಸಿದ್ದನ್ನು ಕೈಯಲ್ಲಿ ಮಾಡಲಿ, ಕಣ್ಣುಗೊತ್ಕೊಂಡು ಮಾಡಲಿ, ಈ ಥರದ್ದೆಲ್ಲ ಖಂಡಿತವಾಗಲೂ ಇದು ದುರ್ಬುದ್ಧಿ ಅಂತಾರೆ. ದುರ್ಬುದ್ಧಿಗಿಂತನೂ ಏನಾದರೂ ಜಗತ್ತಲ್ಲಿ ಪಾಪಕೃತ್ಯ ಅಂತ ಇದ್ದರೆ
ಪಾಪಕರ್ಮಗಳು ಅಂತಿದ್ರೆ ಇದಕ್ಕಿಂತ ದೊಡ್ಡ ಪಾಪಕರ್ಮ ಇಲ್ಲ, ಇನ್ನೊಂದಿಲ್ಲ. ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಹೇಳ್ತಾ ಇದ್ದೀನಿ ಅಂತಲ್ಲ, ಗಂಡು ಮಕ್ಕಳು ಕೂಡ ಕೇಳಿಸ್ಕೊಳ್ಳಿ. ಕೆಲವರು ನನ್ನ ಹೆಂಡತಿ ನಾನು ಹೇಳ್ದಂಗೆ ಕೇಳ್ಕೊಂಡಿರಬೇಕು. ಖಂಡಿತವಾಗ್ಲೂ ನೀವು ಹೇಳ್ದಂಗೆ ಕೇಳ್ಕೊಂಡಿರೋದಕ್ಕೆ ಆಕೆನೂ ಕೂಡ ನಾಯಿ ಅಲ್ಲ. ಅಥವಾ ಹೆಂಡತಿರೇನಾದರೂ ಈ ರೀತಿ ಇದ್ದರೆ ನನ್ನ ಗಂಡ ಹೇಳ್ದಂಗೆ ಕೇಳ್ಕೊಂಡಿರಬೇಕು ಅಂತ, ಆತನೂ ಕೂಡ ನಾಯಿ ಅಲ್ಲ. ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಅತ್ಯದ್ಭುತವಾದಂತಹ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತೆ. ಹೆಣ್ಣು ಗಂಡು ವಯಸ್ಸಲ್ಲಿ ಚಿಕ್ಕೋನು ದೊಡ್ಡೋನು ಅಥವಾ ಚಿಕ್ಕವಳು ದೊಡ್ಡವಳು ಖಂಡಿತವಾಗ್ಲೂ ಇದು ಯಾವುದು ಲೆಕ್ಕಕ್ಕೆ ಬರಲ್ಲ. ನಿಮ್ಮ ಹೃದಯವಂತಿಕೆ ಹೇಗಿದೆ, ನೀವು ಯಾವ ರೀತಿ ಅವ್ರನ್ನ ನೋಡ್ತೀರಾ, ದೃಷ್ಟಿಕೋನ ನಿಮ್ಮದು ಯಾವ ರೀತಿ ಇದೆ, ಆರೈಕೆ, ಕಾಳಜಿ, ಬವಣಿಕೆ, ಹಾಸ್ಪಿಟಾಲಿಟಿ, ಸ್ಪಿರಿಚುವಲ್ ಹಾಸ್ಪಿಟಾಲಿಟಿ ಅಂತಾರೆ. ಇದು ಬಹಳ ಬಹಳ ಮಾನ್ಯತೆ, ಆದ್ಯತೆ ಇದಕ್ಕೆ ಕೊಡಬೇಕೆ ಹೊರತು ಇದನ್ನು ಬಿಟ್ಟು ನೀವು ಹೇಳೋವಂಥ ರೀತಿಯಲ್ಲಿ ಖಂಡಿತವಾಗಲಿಲ್ಲ. ಮೊದಲು ಅರ್ಥ ಮಾಡ್ಕೊಳ್ಳಿ. ನೀವು ಆ ರೀತಿ ಏನಾದರೂ ಇರಬೇಕಂದ್ರೆ ಅದು ನಾಡಲು ಸಾಧ್ಯವಿಲ್ಲ. ಎಲ್ಲಾದರೂ ಕಾಡಿಗೆ ಹೋಗಿ ಆರಾಮಾಗಿ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳನ್ನು ಪಳಗಿಸ್ಕೊಂಡು ಅದರ ಜೊತೆ ಬದುಕಿದ್ರೆ ಈ ರೀತಿ ಬದುಕಬಹುದು. ಯಾಕೆಂದರೆ ಅದು ಒನ್ವೇ, ಪ್ರಾಣಿ ಪಕ್ಷಿಗಳೆಲ್ಲ ಒನ್ವೇ. ಊಟ ಬೇಕು, ಊಟ ಕೊಟ್ಬಿಟ್ರೆ ನೀವು ಏನು ಬೇಕಾದರೂ ಮಾಡಿಸ್ಕೊಳ್ಳಿ, ಮಾಡ್ತವೆ. ಕಂತ್ರಿ ಕೆಲಸಗಳನ್ನೇ ಮಾಡ್ತವೆ. ಅವಕ್ಕೆ ಕೇವಲ ಊಟ ಬೇಕು. ಆದರೆ ಮನುಷ್ಯನಿಗೆ ಊಟ ಒಂದೇ ಸಾಕಾಗಲ್ಲ, ಊಟದ ಜೊತೆಗೆ ಬೇರೆ ಬೇರೆ ಏನೇನೋ ಬೇಕು. ಇವತ್ತು ಒಂದು ಕೇಳ್ತಾನೆ, ಅದಾದಮೇಲೆ ನಾಳೆ 2 ಕೇಳ್ತಾನೆ, ಅದಾದಮೇಲೆ ನಾಳೆ 3 ಕೇಳ್ತಾನೆ. ಹಂಗೆ ಅವನು ಸಾಯೋವರೆಗೂ ಆ ಒಂದು ಬೇಡಿಕೆಗಳು, ಕೋರಿಕೆಗಳು ಹೋಗ್ತಾನೆ ಇರುತ್ತೆ, ಬೆಳೀತಾನೆ ಇರುತ್ತೆ. ಖಂಡಿತವಾಗ್ಲೂ ಇದೆಲ್ಲ ಆಗೋದಿಲ್ಲ. ಮತ್ತೆ ನೀವು ವಶೀಕರಣ ಮಾಡ್ತೀರಾ, ಅದ್ರ ಬಗ್ಗೆ ಹೇಳಿ ಅಂತ. ಖಂಡಿತವಾಗ್ಲೂ ವಶೀಕರಣ ಅನ್ನೋದು ಏನು ಜಗತ್ತಲ್ಲಿ ಇಲ್ಲವೇ ಇಲ್ಲಪ್ಪ. ಇದನ್ನು ಎಷ್ಟೋ ಜನ ವಶೀಕರಣ ಮಾಡಿಕೊಡಿ, ಈ ರೀತಿ ಗಂಡನ ಪಳಗಿಸ್ಕೊಳ್ಳೋದಕ್ಕೆ ವಶೀಕರಣ ಏನಾದರೂ ಮಾಡ್ತೀರಾ ಅಂತ ಸಾಕಷ್ಟು ಜನ ಮೆಸೇಜ್ ಮಾಡ್ತೀರಾ. ದಯವಿಟ್ಟು ನಾನು ಯಾವುದೇ ವಶೀಕರಣವನ್ನು ಮಾಡೋದಿಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಐ ಆಮ್ ಎ ಪ್ಯೂರ್ ವೈಟ್ ಮೆಜಿಷಿಯನ್. ಅಂದರೆ ನಾನು ಬ್ಲ್ಯಾಕ್ ಮ್ಯಾಜಿಕ್ ಮಾಡೋನಲ್ಲ, ವೈಟ್ ಮ್ಯಾಜಿಕ್ ಮಾಡೋನು. ಏನೇ ತೊಂದರೆಗಳಿದ್ದರೂ ಕೂಡ ಆ ತೊಂದರೆನ ಸರಿಪಡಿಸುವಂಥವ್ನು. ನನ್ನನ್ನು ನೀವು ಟೈಲರ್ ಅಂದ್ಕೊಳ್ಳಿ, ಅರ್ಧೋಗಿರೋ ಬಟ್ಟೆಗಳನ್ನು ಹೊಲ್ಕೊಡ್ತೀನಿ. ನನ್ನನ್ನು ನೀವು ವೆಲ್ಡರ್ ಅಂದ್ಕೊಳ್ಳಿ. ಸೊ ಗೇಟ್ ಏನಾದರೂ ಮುರಿದೋಗಿದ್ರೆ, ಕಂಬಿಗಳೇನಾದರೂ, ಕಿಟಕಿಗಳೇನಾದರೂ ಮುರಿದೋಗಿದ್ರೆ ಅದನ್ನು ಇಟ್ಟು ವೆಲ್ಡ್ ಮಾಡ್ತೀನಿ. ಸೊ ನೀವು ನನ್ನನ್ನು ರಿಪೇರಿ ಕೆಲಸ ಮಾಡೋನು ಅಂದ್ಕೊಳ್ಳಿ. ಮನೇಲಿ ಏನೋ ಫ್ರಿಡ್ಜ್ ಕೆಟ್ಟೋಗಿದೆ, ಟಿ ವಿ ಕೆಟ್ಟೋಗಿದೆ, ರೇಡಿಯೋ ಕೆಟ್ಟೋಗಿದೆ, ಮೊಬೈಲ್ ಕೆಟ್ಟೋಗಿದೆ, ಅದನ್ನೆಲ್ಲ ರಿಪೇರಿ ಮಾಡ್ತಾರಲ್ಲ, ಆ ರೀತಿ ನಾನು ಅಷ್ಟೇ ಜೀವನವನ್ನು ರಿಪೇರಿ ಮಾಡುವಂಥದ್ದು. ಐ ಆಮ್ ಎ ಪ್ಯೂರ್ ವೈಟ್ ಮೆಜಿಷಿಯನ್. ಕೆಡಿಸೋನಲ್ಲ, ನನಗೆ ಕೆಡ್ಸೋಕ್ಕೆ ಗೊತ್ತಿಲ್ಲ. ಯಾವ ರೀತಿ ಫ್ರಿಡ್ಜನ್ನು ಹಾಳು ಮಾಡಬೇಕು, ಯಾವ ರೀತಿ ಮಿಕ್ಸಿನ ಹಾಳು ಮಾಡಬೇಕು, ಯಾವ ರೀತಿ ಮೊಬೈಲ್ನ ಹಾಳು ಮಾಡಬೇಕು, ಅದು ನನಗೆ ಗೊತ್ತಿಲ್ಲ. ಯಾವ ರೀತಿ ಜೀವನನ ಹಾಳು ಮಾಡಬೇಕು, ಯಾವ ರೀತಿ ಹೆಂಡತಿನ ಹಾಳು ಮಾಡಬೇಕು, ಯಾವ ರೀತಿ ಗಂಡನ ಹಾಳು ಮಾಡಬೇಕು, ಇದು ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ನಾನು ಕೆಟ್ಟೋಗಿರೋದನ್ನು ರಿಪೇರಿ ಮಾಡುವಂಥದ್ದು. ಈ ವಶೀಕರಣ ಅಂಥೇಳಿ ನೀವು ಜನರಲ್ಲಾಗಿ ಮಾಡ್ತಾರೆ ಯಾರೋ, ಆ ರೀತಿ ಯಾರಾದರೂ ಮಾಡೋರಿದ್ದರೆ ಮಾಡಿಸ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ನಿಜವಾಗ್ಲೂ ವಶೀಕರಣ ಅನ್ನೋದಿದ್ದರೆ ಎಷ್ಟು ಜನ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋರು. ಯಾರಿಗೋ ಒಬ್ಬನಿಗೆ ಐಶ್ವರ್ಯ ರೈ ನನ್ನ ಹೆಂಡತಿ ಆಗಬೇಕು, ಹೆಂಡತಿ ಆಗದೆ ಅದ್ರೆ ಅಷ್ಟೇ ಹೋಯ್ತು, ಅವಳು ಮದುವೆ ಆಗಿ ಮಕ್ಕಳಾಗವೆ, ಅವಳು ನನಗೆ ಬೇಕು. ವಶೀಕರಣದಲ್ಲಿ ಅವಳು ಸಿಕ್ಕಿಬಿಡ್ತಾಳ. ನಾನು ಪ್ರೈಮ್ ಮಿನಿಸ್ಟರ್ ಆಗಬೇಕು, ನಾನು ಚೀಫ್ ಮಿನಿಸ್ಟರ್ ಆಗಬೇಕು, ವಶೀಕರಣದಲ್ಲಿ ನನಗೆ ಆ ರೀತಿ ಅಧಿಕಾರ ಸಿಕ್ಕಿಬಿಡುತ್ತಾ. ನಾನು ರಾಜಕೀಯದಲ್ಲಿ ಯಾವುದೇ ಹಿನ್ನೆಲೆ ಇಲ್ಲ, ನನಗದ್ರ ಬಗ್ಗೆ ನಯಾ ಪೈಸದ ನಾಲೆಡ್ಜ್ ಇಲ್ಲ. ವಶೀಕರಣ ಮಾಡಿಸೋನು ಕೊಟ್ಬಿಟ್ಟು ನಾನೇನಾದರೂ ಮಿನಿಸ್ಟರ್ ಆಗಬೇಕು, ಮಿನಿಸ್ಟರ್ ಆಗ್ತೀನ? ವಶೀಕರಣ ಮಾಡಿಸಿ ನಾನು 1 ರೂಪಾಯಿನೂ ದುಡಿದೇನೆ, ಸುಮ್ಮನೆ ಹಿಂಗೆ ಕುಂತ್ಕೊಂಡು 1 ವರ್ಷದಲ್ಲಿ ನನಗೆ 1 ಕೋಟಿ ರೂಪಾಯಿ ಬರಬೇಕು, ಬಂದ್ಬಿಡ್ತದ ವಶೀಕರಣದಲ್ಲಿ? ಸ್ನೇಹಿತರೆ, ವಶೀಕರಣ ಖಂಡಿತವಾಗಲೂ ಅದೊಂದು ಕಾಲ್ಪನಿಕ, ಅದೊಂದು ನಿಮಗೆ ಭ್ರಮೆ ಅಂತ ತಿಳ್ಕೊಳ್ಳಿ, ಒಂದು ಊಹೆ ಅಂತ ತಿಳ್ಕೊಳ್ಳಿ. ಖಂಡಿತವಾಗಲೂ ಇದನ್ನು ನಂಬಿಕೊಂಡು ಬದುಕಬೇಡಿ. ಅಕಸ್ಮಾತ್ ನಿಜವಾಗ್ಲೂ ಏನೋ ಅಪ್ಪಿತಪ್ಪಿ ದೇವ್ರ ದಯದಿಂದ ಆಗೋಯ್ತು ಅಂತ ತಿಳ್ಕೊಳ್ಳಿ ವಶೀಕರಣ. ನೀವು ಕ್ಷಣಿಕ ಕಾಲಕ್ಕೋಸ್ಕರ ಸುಖವಾಗಿರ್ತೀರಿ, ಆನಂದ ಪಡ್ತೀರಿ, ಪರಮಾನಂದನೂ ಪಡ್ತೀರಿ. ಆಮೇಲೆ ಇದಕ್ಕೆ ಏನೇನು ಫಲನವನ್ನು ಅನುಭವಿಸಿರ್ತೀರೋ ಅದಕ್ಕೆ ವಿರುದ್ಧವಾಗಿರುವಂಥ ಕಷ್ಟಗಳನ್ನು, ಸಮಸ್ಯೆಗಳನ್ನು, ತೊಂದರೆಗಳನ್ನು ಅನುಭವಿಸೋದಕ್ಕೂ ಕೂಡ ರೆಡಿಯಾಗಿರಿ. ಸ್ನೇಹಿತರೆ, ದಯಮಾಡಿ ಇಂಥವಕ್ಕೆಲ್ಲ ಕೈ ಹಾಕಬೇಡಿ. ಇದು ಬಹಳ ಬಹಳ ಪಾಪಕೃತ್ಯ. ನಿಮಗೆ ನಿಮ್ಮ ಬದುಕು ಎಷ್ಟು ಬರ್ಬರವಾಗಿ
ಕೃತ್ಯ ಆಗುತ್ತೆ ಅಂದರೆ ನಿಮ್ಮ ಬದುಕು, ನಿಮ್ಮ ಜೀವನ, ನಿಮ್ಮ ದೇಹ, ಮನಸ್ಸು, ಆತ್ಮ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರಗಳೆಲ್ಲವೂ ಬಹಳ ಬಹಳ ಮೇಲೆಲ್ಲೋ ನರಕ ಇಲ್ಲ, ಕೆಳಗಡೆನೇ ನರಕ ಸಿಕ್ಕಿಬಿಡುತ್ತೆ. ಯಾವುದೇ ರೀತಿ ಇಂಥ ಮಾಡೋರಿಗೂ ಪ್ರಚೋದಿಸಬೇಡಿ, ಇಂಥ ಕೆಲಸಗಳನ್ನು ನೀವು ಮಾಡಬೇಡಿ. ಯಾರ್ಯಾರು ಮಾಡ್ತಾ ಇದ್ದಾರೋ ಇದನ್ನು ಖಂಡಿಸಿ. ಖಂಡಿತವಾಗಲೂ ಇದು ಯಾವುದು ಒಳ್ಳೆಯದಲ್ಲ. ಮನುಷ್ಯನಿಗೆ ಒಂದು ತುತ್ತು ಊಟ ಮಾಡಿದ್ರೆ ಆ ಒಂದು ಊಟ ನಮ್ಮ ಬೆವರಿನ ಹನಿಯದಾಗಿರಬೇಕು. ಅಂದರೆ ನಾವು ಶ್ರಮಪಟ್ಟಂತಹ ದುಡಿಮೆಯಲ್ಲಿ ನಾವು ಅದನ್ನು ತಿನ್ನಬೇಕು. ಆಗ ಮನುಷ್ಯನಿಗೆ ಮೈಗತ್ತತ್ತೆ. ಅದು ಬಿಟ್ಬಿಟ್ಟು ಈ ರೀತಿ ವಶೀಕರಣ ಎಲ್ಲ ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ನೀವು ಆಕೆಯನ್ನು ಪ್ರೀತಿಸುವಾಗಿದ್ದರೆ ಮನವೊಲಿಸಿ, ಅವಳಿಗೆ ಯಾವುದೋ ಒಂದು ರೀತಿ ನಿಮ್ಮ ಟ್ಯಾಲೆಂಟನ್ನು ತೋರಿಸಿ, ನಿಮ್ಮ ಮಾತುಕತೆಗಳನ್ನು ಅತ್ಯದ್ಭುತವಾಗಿ ಅಮೃತವಾಗಿರುವಂತಹ ಮಾತುಗಳಿಂದ ಅವಳನ್ನು ಗೆಲ್ಲಿ, ಆನಂತರ ಅವಳೇ ಬೀಳ್ತಾಳೆ. ವಶೀಕರಣ ಯಾಕೆ ಮಾಡಬೇಕು? ಅಥವಾ ಲೇಡೀಸ್ ಏನಾದರೂ ಆಗಿದರೆ ಅವ್ರಿಗೆ ಬೇಕು ಅಂತಂದರೆ ಅವ್ರನ್ನ ಮಾತಾಡಿಸಿ. ಇದು ಬಿಟ್ಬಿಟ್ಟು ಯಾರೋ ವಶೀಕರಣ ಮಾಡ್ತಾರೆ. ಓಂ ಚೂಮ್ ಬ್ರೀಮ್ ಅಂದಿದ ತಕ್ಷಣವೇ ಅವನು ನಿಮ್ಮಿಂದೆ ನಾಯಿ ಬಾಲ ಥರ ಅಲ್ಲಾಡಿಸ್ಕೊಂಬಂದ್ಬಿಡ್ತಾನೆ. ಇವೆಲ್ಲ ಕಟ್ಟುಕತೆಗಳು, ಕಾಲ್ಪನಿಕ ಕಥೆಗಳು. ಸಿನಿಮಾಗಳಲ್ಲಿ ಕೆಲವೊಂದು ಸ್ಟೋರಿಗಳಲ್ಲಿ ಮಾತ್ರ ನಡೆಯುತ್ತೆ ಹೊರತು ನಿಜ ಜೀವನದಲ್ಲಿ ನಡೆಯೋದಿಲ್ಲ. ಅಕಸ್ಮಾತ್ ನಡೆಯುತ್ತೆ ಅಂತ ಅಂದರೂ ಕೂಡ ಇದ್ಯಾವುದು ತೃಪ್ತಿಕರವಾದ ಬದುಕನ್ನು ನೀಡೋದಿಲ್ಲ. ನರಕ ದರ್ಶನ ಮಾಡಿಸುತ್ತೆ ನಿಮಗೆ. ದಯಮಾಡಿ ಇದನ್ನು ಬಿಟ್ಟು ನೈಜವಾಗಿ ಬದುಕೋದನ್ನು ನೋಡಿ, ನಿಸರ್ಗದತ್ತವಾಗಿ ಬದುಕಿ, ಸಹಜವಾಗಿ ಸರಳವಾಗಿ ಬದುಕೋದನ್ನು ನೋಡಿ. ಇದೆಲ್ಲ ಆಡಂಬರದ ಜೀವನ, ಶೋಕಿ ಜೀವನ, ಅದರಲ್ಲೂ ಈ ರೀತಿ ವಿರುದ್ಧವಾಗಿ ನಾನು ನದಿ ನೀರನ್ನ ಹರಿಯೋ ಕಡೆ ಹೋಗಲ್ಲ, ವಿರುದ್ಧವಾಗಿ ಈಜ್ತೀನಿ, ಇದೆಲ್ಲವೂ ಕೂಡ ಸಾಧ್ಯವಾಗೋದಿಲ್ಲ. ಮನುಷ್ಯನಿಗೆ ಊಟ, ಬಟ್ಟೆ, ಸೂರು ಇದು ಬಹಳ ಬಹಳ ಮುಖ್ಯ. ಇದಕ್ಕೆ ನಾವು ಹೆಚ್ಚಿನ ಆದ್ಯತೆ, ಮಾನ್ಯತೆಯನ್ನು ನೀಡಬೇಕು. ಇದಾದ ನಂತರ ಮನುಷ್ಯನಿಗೆ ಏನಾದರೂ ಬೇಕು ಅಂದರೆ ಅದು ಆರೋಗ್ಯ, ತೃಪ್ತಿ, ನೆಮ್ಮದಿ. ಈ ಮೂರಿದ್ದರೆ ನಿಜವಾಗಲೂ ಜೀವನ ಸಾರ್ಥಕ. ನಾವು ಇದೇ ಜೀವನವನ್ನು ಸ್ವರ್ಗ ಸುಖಿಗಳಾಗಿ ಬದುಕಬಹುದು, ಸ್ವರ್ಗವನ್ನಾಗಿ ರಚಿಸ್ಕೊಳ್ಬಹುದು ನಮ್ಮ ಜೀವನವನ್ನು. ಆದ್ದರಿಂದ ದಯಮಾಡಿ ಇಂಥ ಒಂದು ಕೃತ್ಯಕ್ಕೆಲ್ಲ ಕೈ ಹಾಕ್ಬೇಡಿ. ಇದೊಂಥರ ಪಾಪಕೃತ್ಯ, ಇದೊಂಥರ ಪಾಪಕರ್ಮ. ಇದಕ್ಕೆ ಅವಶ್ಯಕತೆ ಇಲ್ಲ. ಕಷ್ಟಪಟ್ಟು ದುಡೀರಿ, ಅಥವಾ ಇಷ್ಟಪಟ್ಟು ನೀವು ಪ್ರೀತಿಸುವಂಥ ವ್ಯಕ್ತಿಗಳನ್ನು, ಕೆಲಸಗಳನ್ನು, ವಿಚಾರಗಳನ್ನು, ವಸ್ತುಗಳನ್ನು ಗೌರವ ಕೊಡಿ, ಶ್ರದ್ಧೆ ಭಕ್ತಿ ಕೊಡಿ. ಖಂಡಿತವಾಗಲೂ ಅದು ನಿಮಗೆ ಒಲಿಯುತ್ತೆ. ಅದು ಬಿಟ್ಬಿಟ್ಟು ಈ ರೀತಿ ಈ ಸ್ಪೆಕ್ಸ್ ಅದಷ್ಟು ಕದೆ ನನಗೆ ಹಿಂಗೆ ಬಂದು ಹಾಕೊಂಬಿಡ್ಬೇಕು, ನಾನೊಂದಷ್ಟು ಮಂತ್ರಗಳು ಹೇಳಿದ ತಕ್ಷಣವೇ ಅದು ಬಂದು ಹಿಂಗೆ ಹಾಕೊಂಬಿಡುತ್ತೆ. ಇದೆಲ್ಲ ದಡ್ಡತನ, ಮೂರ್ಖತನ. ಕೈ ಕೊಟ್ಟಿದ್ದಂಥ ದೇವರು ಹಿಂಗೆ ಎತ್ಕೊಂಡ, ಹಿಂಗೆ ಹಾಕ್ಕೊಂಡ, ಮುಗಿದೋಯ್ತು. ಇದಕ್ಕೋಸ್ಕರ 10-15 ವರ್ಷ ತಪಸ್ಸು ಮಾಡಿ ಮಂತ್ರಗಳನ್ನು ಕಲ್ತ್ಕೊಂಡು ಇದೇ ಕನ್ನಡಕ ಈಗ ಬಂದು ಅದಷ್ಟು ಕದೆ ಹಾಕೊಂಬಿಡ್ಬೇಕು. ಯಾರಿಗೆ ಬೇಕಿದು? ಇದರಿಂದ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ನಿಜವಾಗ್ಲೂ ನೀವು ಯಾರನ್ನಾದರೂ ಪ್ರೀತಿಸಿದ್ರೆ ಅದನ್ನು ನೈಜವಾಗಿ ಮನವರಿಕೆ ಮಾಡಿಕೊಂಡು ಮನವನ್ನು ಒಲಿಸ್ಕೊಳ್ಬೇಕೆ ಹೊರತು ಈ ರೀತಿ ಅಸಹಜ ಕೃತ್ಯಗಳನ್ನು ನಡೆಸಿ ಕನ್ನಡಕ ಅದಾಗದೇ ಬಂದು ಹಾಕ್ಬಿಡ್ಬೇಕು. ಊಟ ತಟ್ಟೆಯಿಂದ ಅದಾಗದೇ ಬಂದು ತಟ್ಟೆ ಹಾಕ್ಕೊಂಡೆಲ್ಲ ನುಂಗ್ಬಿಟ್ಟು ಅದನ್ನೇ ಡೈಜೆಸ್ಟ್ ಮಾಡ್ಕೊಂಡ್ಬಿಡ್ಬೇಕು. ಹಿಂದೆ ಕೂಡ ಅದೇ ವಾಪಸ್ ಹೋಗ್ಬಿಡ್ಬೇಕು. ನಾವೇನು ಮಾಡೋಂಗೇ ಇಲ್ಲ. ಆಗುತ್ತಾ ಈ ಥರ ಎಲ್ಲ? ಅಕಸ್ಮಾತ್ ಮಾಡಿದ್ರು ಇದರಿಂದ ಏನು ಪ್ರಯೋಜನ? ಸ್ನೇಹಿತರೆ, ಮನುಷ್ಯನಿಗೆ ಎಷ್ಟು ದಡ್ಡತನ ಇದೆ, ಮೂರ್ಖತನ ಇದೆ, ಅಜ್ಞಾನ ತುಂಬಿ ತುಳುಕ್ತಾ ಇದೆ ಅನ್ನೋದಕ್ಕೆ ಈ ರೀತಿ ಪ್ರಶ್ನೆಗಳು ಸಾಕ್ಷಿ. ಇನ್ನೂ ಸಾಕಷ್ಟು ಜನ ಇಲ್ಲೇ ಇದ್ದಾರೆ. ಖಂಡಿತವಾಗಲೂ ವಶೀಕರಣ ಬೇಕು ಅನ್ನೋರು, ಅಥವಾ ಈ ಥರ ಗಂಡನನ್ನು ನನ್ನ ಗುಲಾಮ ಮಾಡಿಕೊಳ್ಬೇಕು ಅನ್ನೋರು, ಹೆಂಡತಿಯನ್ನು ನನ್ನ ಗುಲಾಮಗಿರಿ ಆಗಿರಬೇಕು, ಅವಳು ನನ್ನ ಸೇವೆ ಮಾಡ್ಕೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅಂತ ಯಾರ್ಯಾರು ಬಯಸ್ತಾ ಇದ್ದೀರಾ, ಅದು ನಾಡಲ್ಲಿ ಸಾಧ್ಯವಿಲ್ಲ. ನೀವೆಲ್ಲಾದರೂ ಕಾಡ್ಗೋಗಿ ಯಾವುದಾದ್ರೂ ಅಘೋರಿಗಳನ್ನು ಹಿಡ್ಕೊಳ್ಳಿ. ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ತಾಂತ್ರಿಕರು, ಮಾಂತ್ರಿಕರು. ಸೊ ಇಂಥವ್ರನ್ನೋಗಿ ಹಿಡ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಹೇಳ್ದಂಗೆ ಎಲ್ಲವೂ ಸಾಧ್ಯವಾಗ್ಬೋದೇನೋ, ಆದರೆ ಅದರ ಅಂತ್ಯ ಇದೆಯಲ್ಲ, ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಅತ್ಯದ್ಭುತವಾದಂತಹ ರಿಸಲ್ಟ್ ಕೊಡ್ತದೆ, ಒಳ್ಳೆ ಫಲಿತಾಂಶ ಕೊಡ್ತದೆ. ತಾತ್ಕಾಲಿಕವಾಗಿ ಸುಖಪಡಿ, ತಾತ್ಕಾಲಿಕವಾಗಿ ಆನಂದಿಸಿ, ಖುಷಿಪಡಿ. ಒಂದು 6 ತಿಂಗಳ ನಂತರನೋ, 1 ವರ್ಷದ ನಂತರನೋ, ಒಂದು 5 ವರ್ಷಕ್ಕೋ, 10 ವರ್ಷಕ್ಕೋ ನಿಮಗೆ ಅಂತಿಂಥ ಸಾವು ಬಂದು ಬಡ್ಕೊಳ್ಳಲ್ಲ. ಯಾರ್ಯಾರು ಈ ರೀತಿಯೆಲ್ಲ ಮಾಡ್ತೀರಾ ಇಂಥವ್ರಿಗೆ, ಅದು ನನ್ನ ಬಾಯಲ್ಲಿ ಹೇಳಿ ಏನೂ ಪ್ರಯೋಜನ ಇಲ್ಲ. ನಿಮ್ಮ ಅಂತಿಮದಲ್ಲಿ ಅದನ್ನು ನೀವು ನೋಡಬಹುದು. ಸಾಕಷ್ಟು ಜನ ಈ ರೀತಿ ಮಾಡ್ಕೊಳ್ಳೋರ
ಒಂದು ದುರ್ಮರಣ ಅಂತಾರೆ. ಪಾಪಕೃತ್ಯಗಳನ್ನು ಮಾಡಿರೋರು, ಈ ರೀತಿ ಬ್ಲ್ಯಾಕ್ ಮ್ಯಾಜಿಕ್ಗಳನ್ನು ಮಾಡಿಸಿರೋರು, ಇದೆಲ್ಲವೂ ಕೂಡ ಖಂಡಿತವಾಗಲೂ ನಾಡಲ್ಲಿ ಮಾಡುವಂಥ ಕೆಲಸ ಮಾಡಬೇಡಿ. ಬೇಕು ಅನ್ನೋರು ನೀವು ಯಾವುದಾದ್ರೂ ಕಾಡಲ್ಲಿ ಹೋಗಿ ಈ ರೀತಿ ಮಾಂತ್ರಿಕರನ್ನು ಹುಡುಕಿ ಅಂಥವ್ರ ಹತ್ರ ಮಾಡಿಸಿ. ಡೆಫಿನೆಟ್ಲಿ ಯಾರ್ಯಾರು ಮಾಡ್ತಾರೆ, ಯಾರ್ಯಾರು ಮಾಡಿಸ್ತಾರೆ, ಯಾರ ಮೇಲೆ ಪ್ರಯೋಗ ಮಾಡಿಸ್ತಾರೆ, ಇವರೆಲ್ಲರೂ ಕೂಡ ನಿಜವಾಗ್ಲೂ ಸರ್ವನಾಶ ಆಗೋದಕ್ಕೆ ಇದೊಂದು ಮಹಾಕ್ರಿಯೆ, ಮಹಾದಾರಿ. ಇದು ಸರ್ವನಾಶ ಆಗೋದಕ್ಕೆ, ನರಕವನ್ನು ಪ್ರಾಪ್ತಿ ಮಾಡೋದಕ್ಕೆ. ದಯವಿಟ್ಟು ಈ ರೀತಿ ಕೃತ್ಯಗಳನ್ನು ಮಾಡಬೇಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬೇಸರ ಮಾಡಿಕೊಳ್ಬೇಡಿ. ಸಹಜವಾಗಿ ಬದುಕಿ, ಸರಳವಾಗಿ ಬದುಕಿ, ಸುಲಭವಾಗಿ ಜೀವನವನ್ನು ನಡೆಸಿ. ಕಷ್ಟಪಡಿ, ಶ್ರಮಪಡಿ, ಬೆವರಿನ ಹನಿಯ ಊಟವನ್ನು ಮಾಡಿ. ಅಂದರೆ ನೀವು ಶ್ರಮಪಟ್ಟಂತಹ, ದುಡಿಮೆಯಿಂದ ತಿಂದಂತಹ ಊಟ ನಮಗೆ ಮೈಗತ್ತುತ್ತೆ. ಸೊ ಭೂಮಿ ತಾಯಿ ಸೇವೆ ಮಾಡಿ, ಜನಗಳ ಸೇವೆ ಮಾಡಿ. ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಪ್ರಾಣಿ ಪಕ್ಷಿಗಳ ಸೇವೆ ಮಾಡಿ. ಅದು ಇಷ್ಟ ಆಗಲಿಲ್ಲ ಅಂದರೆ ನಿಸರ್ಗ ಸೇವೆ ಮಾಡಿ. ಇದಕ್ಕಿಂತ ಅತ್ಯದ್ಭುತವಾದ ಸೇವೆ ನಮಗೆ ಜಗತ್ತಲ್ಲಿ ಮತ್ತೊಂದಿಲ್ಲ. ಆದ್ದರಿಂದ ಇದನ್ನೆಲ್ಲ ಬಿಟ್ಟು ಈ ರೀತಿ ವಿರುದ್ಧ ದಿಕ್ಕಲ್ಲಿ ನಾನು ನದಿ ವಿರುದ್ಧವಾಗಿ ಈಜ್ಕೊಂಡು ಹೋಗ್ತೀನಿ, ಜಲಪಾತ ಹಿಂಗೆ ಸುರಿತಾ ಇದ್ದರೆ ನಾನು ಕೆಳಗಡೆಯಿಂದ ಮೇಲೆ ಹೋಗ್ತೀನಿ, ಇದೆಲ್ಲ ಖಂಡಿತವಾಗ್ಲೂ ಆಗದೇ ಇರೋ ಕೆಲಸ. ಹುಚ್ಚುತನ, ದಡ್ಡತನ. ನೀವು ಇದರ ಜೊತೆಗೆ ಸಾಯೋದಲ್ದಿರ ನಿಮ್ಮ ಜೊತೆಯಲ್ಲಿ ಇರ್ತಾರಲ್ಲ ಯಾರ್ಯಾರು ನಿಮ್ಮ ಒಡನಾಟದಲ್ಲಿ ರಕ್ತ ಸಂಬಂಧಿಗಳು, ಅಂದರೆ ಗಂಡ ಮಾಡಿದ್ರೆ ಹೆಂಡತಿ ಮಕ್ಕಳಿಗೆ ಡ್ಯಾಮೇಜ್, ಹೆಂಡತಿ ಮಾಡಿದ್ರೆ ಗಂಡ ಮಕ್ಕಳಿಗೆ ಡ್ಯಾಮೇಜ್. ಮಕ್ಕಳು ಏನಾದರೂ ದೊಡ್ಡವರಾಗಿ ಅಳಿಯನಿಗೆ, ಮಗಳಿಗೆ ಮದುವೆ ಆಗಿದ್ರೆ ಅಳಿಯ, ಮಗನಿಗೆ ಮದುವೆ ಆಗಿದ್ರೆ ಸೊಸೆ, ಮೊಮ್ಮಕ್ಕಳು, ಇವರೆಲ್ಲರಿಗೂ ಕೂಡ ಇದರ ಒಂದು ಫಲಿತಾಂಶವನ್ನು ಅನುಭವಿಸ್ಬೇಕಾಗುತ್ತೆ. ಸಹಜವಾಗಿ ಬದುಕಿ, ಸರಳವಾಗಿ ಬದುಕಿ, ಸುಲಭವಾಗಿ ಬದುಕಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗಲೂ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿರಂತರವಾದ ಬೆಂಬಲ ಮತ್ತು ಪ್ರೋತ್ಸಾಹ, ಮಾರ್ಗದರ್ಶನವೂ ಸಹ ಸಿಗುತ್ತೆ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.